ಗೃಹಲಕ್ಷ್ಮಿ ಯೋಜನೆಯ ಎಲ್ಲಾ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರದಿಂದ ಈಗ ತಾನೇ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ. ಹೌದು, ನೀವು ಇದುವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಕೇವಲ 2,000 ರೂಪಾಯಿ ಹಣ ಮಾತ್ರ ಪಡೆದುಕೊಂಡಿದ್ದೀರಾ ಅಂದ್ರೆ 22ನೇ ಕಂತಿನ ಹಣವನ್ನ ನೀವು ಕೊನೆಯದಾಗಿ ಪಡ್ಕೊಂಡಿದ್ದೀರಾ ಅಂತಂದ್ರೆ ನೀವೆಲ್ಲರೂ ಕೂಡ ತಪ್ಪದೇ ನೋಡಲೇಬೇಕಾದಂತಹ ವಿಷಯ ಇದಾಗಿದೆ. ಯಾಕಂತಂದ್ರೆ ನಾಳೆ ಸರಿಸುಮಾರು ಬೆಳಿಗ್ಗೆ 10 ಗಂಟೆಯ ಮೇಲ್ಪಟ್ಟು ಎಲ್ಲಾ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಬರೋಬ್ಬರಿ 6,000 ರೂಪಾಯಿ ಹಣ ಜಮೆ ಆಗಲಿದೆ. ಹೌದು ವೀಕ್ಷಕರೇ, ಇದು ಈಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿರುತ್ತೆ. ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಬನ್ನಿ, ಎಲ್ಲ ಮಾಹಿತಿಯನ್ನ ತಿಳಿಸಿಕೊಡ್ತಾನೆ. ವೀಕ್ಷಕರೇ, ಈ ಒಂದು ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಕೇವಲ 4 ರಿಂದ 5 ನಿಮಿಷ ಅಷ್ಟೇ ಇರುತ್ತೆ. ಯಾರು ಕೂಡ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಬೇಡಿ. ಯಾರು ಸ್ಕಿಪ್ ಮಾಡಿ ನೋಡ್ತೀರಾ ಅಂತಂದ್ರೆ ಅವರು ಈ ಒಂದು ವಿಡಿಯೋನ ನೋಡಲೇಬೇಡಿ ಅಂತ ಹೇಳ್ತಾನೆ. ಯಾಕಂತಂದ್ರೆ ನೀವು ಸ್ಕಿಪ್ ಮಾಡಿ ನೋಡೋದ್ರಿಂದ ಈ ಒಂದು ವಿಡಿಯೋ ನಿಮಗೆ ಅರ್ಥ ಆಗೋದಿಲ್ಲ. ಹಾಗಾಗಿ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ದಯವಿಟ್ಟು ವೀಕ್ಷಕರೇ, ನೀವು ಕೊನೆವರೆಗೂ ಕೂಡ ನೋಡ್ತೀರಾ ಅಂತ ನಾನು ನಂಬಿಕೆಯಿಂದ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ರಾಜ್ಯ ಸರ್ಕಾರದಿಂದ ಗೃಹಲಕ್ಷ್ಮಿಯರ ಖಾತೆಗಳಿಗೆ ನಿನ್ನೆ ಮತ್ತೆ ಮೊನ್ನೆ 2 ದಿನದಂದು ಬರೋಬ್ಬರಿ 2,000 ರೂಪಾಯಿ ಹಣ ಜಮೆ ಆಗಿದೆ. ತುಂಬಾ ಜನ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಕೇವಲ 2,000 ರೂಪಾಯಿ ಹಣ ಅಷ್ಟೇ ಬಂದಿದೆ. ಅದು 23ನೇ ಕಂತಿನ ಹಣ ಅಲ್ಲ, ಅದು 22ನೇ ಕಂತಿನ ಹಣ ಆಗಿದೆ. ಹಾಗಾಗಿ ಇವಾಗ ನಿಮ್ಮ ಒಂದು ಸರದಿ ಬಂದ್ಬಿಟ್ಟು 23ನೇ ಕಂತಿನ ಹಣದವರೆಗೂ ಎಲ್ಲ ಒಂದಿನ ಕಂತಿನ ಹಣವನ್ನು ನೀವು ಪಡ್ಕೊಂಡಿದ್ದೀರಾ ಅಂದ್ರೆ ಮಾತ್ರ ನೀವು ರೆಗ್ಯುಲರ್ ಹಣವನ್ನ ಸಂಪೂರ್ಣವಾಗಿ ಪಡ್ಕೊಂಡಿದ್ದೀರಾ ಅಂತ ಅರ್ಥ. ಆದ್ರೆ ನೀವು ಕೇವಲ 22ನೇ ಕಂತಿನ ಹಣದವರೆಗೂ ಕೂಡ ಹಣವನ್ನ ಪಡೆದುಕೊಂಡಿದ್ದೀರಾ. ಹಾಗಾಗಿ ನಿಮಗೆ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ಗಳು ಬಂದಿದ್ದಾವೆ. ಇದನ್ನ ತಿಳ್ಕೊಳ್ತಾ ಹೋಗೋಣ. ವೀಕ್ಷಕರೇ ನೋಡಿ, ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡೋದು. ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನು ಎಂದು ಕೂಡ ಅಪ್ಲೋಡ್ ಮಾಡೋದಿಲ್ಲ. ಯಾರಿಗೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಮತ್ತು ಯಾರಿನ್ನೂ ಲೈಕ್ ಮಾಡದೆ ನೋಡ್ತಾ ಇದ್ದೀರಾ ಅಂತಂದ್ರೆ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ವಿಡಿಯೋಕ್ಕೆ ಒಂದು ಲೈಕ್ ಅನ್ನು ಮಾಡಿ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣ ಅಷ್ಟೇ ಬಂದಂತಹ ಫಲಾನುಭವಿಗಳಿಗೆ ನಾಳೆ ಈ ಒಂದು ಜಿಲ್ಲೆಗಳಿಗೆ ಅಂತಂದ್ರೆ ಇವಾಗ ನೀವು ಕೇವಲ 22ನೇ ಕಂತಿನ ಹಣ ಆಗಲಿ ಅಥವಾ 21ನೇ ಕಂತಿನ ಹಣ ಆಗಲಿ ಅಷ್ಟೇ ಕೊನೆಯದಾಗಿ ಪಡ್ಕೊಂಡಿದ್ದೀರಾ ಅಂತಂದ್ರೆ ಇವಾಗ 23ನೇ ಕಂತಿನ ಹಣನೂ ಸೇರಿಬಿಟ್ಟು ನಿಮ್ಮ ಬ್ಯಾಂಕ್ ಖಾತೆಗಳಿಗೆ 4 ರಿಂದ 6,000 ರೂಪಾಯಿ ಹಣ ಜಮೆ ಆಗುವಂತಹ ಅಪ್ಡೇಟು ಭರ್ಜರಿ ಗುಡ್ ನ್ಯೂಸ್ ಈಗ ತಾನೇ ಬಂದಿರುವಂತದ್ದು. ಏನಂತಂದ್ರೆ ನಾಳೆ ಸುಮಾರು 10:30 ಮೇಲ್ಪಟ್ಟು ರಾಜ್ಯದ ಎಲ್ಲಾ ಗೃಹಿಣಿಯರ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 6,000 ರೂಪಾಯಿ ಹಣ ಜಮೆ ಆಗುತ್ತೆ. ಹೌದು ವೀಕ್ಷಕರೇ, ರಾಜ್ಯದ ಎಲ್ಲಾ ಜನರಿಗೂ ಕೂಡ ಈ ದೀಪಾವಳಿ ಹಬ್ಬದಂದು ಭರ್ಜರಿ ಗುಡ್ ನ್ಯೂಸ್ ಅನ್ನು ಕೊಟ್ಟಿರುವಂತದ್ದು ಸರ್ಕಾರ. ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬರೋಬ್ಬರಿ 6,000 ರೂಪಾಯಿ ಹಣ ಜಮೆ ಆಗ್ತಾ ಇದೆ. ಬನ್ನಿ, ಯಾವ ಜಿಲ್ಲೆಗಳಿಗೆ ಜಮೆ ಆಗ್ತಾ ಇದೆ ಮತ್ತು ಇನ್ನು ಯಾವ ಜಿಲ್ಲೆಗಳಿಗೆ ಮೊದಲು ಬರುತ್ತೆ ಮತ್ತು ಯಾವ ಜಿಲ್ಲೆಗಳಿಗೆ 4,000, ಯಾವ ಜಿಲ್ಲೆಗಳಿಗೆ 6,000, ಯಾವ ಜಿಲ್ಲೆಗಳಿಗೆ ಕೇವಲ 2,000 ರೂಪಾಯಿ ಹಣ ಅಷ್ಟೇ ಬರುತ್ತೆ ಅಂತ ತಿಳಿಸಿಕೊಡ್ತಾನೆ. ನೋಡಿ ವೀಕ್ಷಕರೇ, ನಮ್ಮ ಎಲ್ಲಾ ವೀಕ್ಷಕರಿಗೆ ಭರ್ಜರಿ ಗುಡ್ ನ್ಯೂಸ್. ಇತ್ತೀಚೆಗೆ ಚಿನ್ನ ಮತ್ತು ಬೆಳ್ಳಿಯ ಬೆಲೆಗಳು ಏಕಾಏಕಿ ಏರಿಕೆ ಕಂಡಿವೆ. ಆದರೆ ಯಾಕೆ ಅಂತ ಗೊತ್ತಾ? ಯುದ್ಧಗಳು, ಹಣದುಬ್ಬರ, ಜಾಗತಿಕ ಅಸ್ಥಿರತೆ ಇವೆಲ್ಲ ಕಾರಣಗಳಿಂದ ಜನರು ಸುರಕ್ಷಿತ ಹೂಡಿಕೆ ಆಯ್ಕೆಯಾದ ಚಿನ್ನ ಮತ್ತು ಬೆಳ್ಳಿಯ ಕಡೆ ತಿರುಗುತ್ತಿದ್ದಾರೆ. ಚಿನ್ನವನ್ನ ದೊಡ್ಡ ಬ್ಯಾಂಕುಗಳು ಕೂಡ ಖರೀದಿಸುತ್ತವೆ. ಅದು ಆರ್ಥಿಕ ಕುಸಿತದ ಸಮಯದಲ್ಲೂ ನಿಮ್ಮ ಸಂಪತ್ತನ್ನು ಸುರಕ್ಷಿಸುತ್ತದೆ. ಬೆಳ್ಳಿ ಮಾತ್ರ ಇಲ್ಲಿ ಕೈಗಾರಿಕೆ ಬೇಡಿಕೆಯಿಂದ ಕೂಡಿದೆ. ಇವತ್ತು ಅದು EVS ಸೌರಶಕ್ತಿ ಪ್ಯಾನೆಲ್ಗಳು, ಎಲೆಕ್ಟ್ರಾನಿಕ್ಸ್ ತುಂಬಾ ಉಪಯೋಗವಾಗುತ್ತಿದೆ. ಹೀಗಾಗಿ ಇವೆರಡೂ ಹೂಡಿಕೆದಾರರು ಪ್ರಿಯ ಆಯ್ಕೆಯಾಗಿದ್ದು, ಆದರೆ ಹೂಡಿಕೆ ಮಾಡಲು ಯಾವ ಮಾರ್ಗ ಸರಿಯಾಗಿರುತ್ತೆ? ಆಭರಣ ರೂಪದಲ್ಲಿ ಚಿನ್ನ ಖರೀದಿಸುವ ಚೆನ್ನಾಗಿ ಕಾಣಬಹುದು, ಆದರೆ ಹೂಡಿಕೆಗೆ ಅಷ್ಟು ಒಳ್ಳೆಯದು ಅಲ್ಲ. ವೇಕಿಂಗ್ ಚಾರ್ಜ್ಗಳು, ಹೆಚ್ಚು ಸುರಕ್ಷಿತ ಡಿಜಿಟಲ್ ಗೋಲ್ಡ್ ಆಪ್ ಖರೀದಿಸಿದರೆ ಕೂಡ 5% ವರೆಗೆ ಹೆಚ್ಚುವರಿ ಶುಲ್ಕ ಹಾಗೂ ಕಾನೂನು ರಕ್ಷಣೆ ಕಡಿಮೆ ಆಗುತ್ತಾ ಬಂದಿದೆ. ಹೀಗಾಗಿ ಬುದ್ಧಿವಂತರ ಆಯ್ಕೆ ಏನಂದ್ರೆ ಮ್ಯೂಚುವಲ್ ಫಂಡ್ಗಳು. ಅಂದ್ರೆ ಅವು ಪ್ರೊಫೆಷನಲ್ ಮ್ಯೂಚುವಲ್ ಆಗಿದ್ದು ಸೆಬಿ ಮೂಲಕ ನಿಯಂತ್ರಣವಾಗಿವೆ ಮತ್ತು ಅತಿ ಕಡಿಮೆ ವೆಚ್ಚದಲ್ಲಿ ಸುರಕ್ಷಿತ ಹೂಡಿಕೆ ಕೊಡುತ್ತಿದೆ. ಇದಕ್ಕಿಂತ ಚೆನ್ನಾದ ಆಯ್ಕೆ ಹುಡುಕಬೇಕಾಗಿಲ್ಲ. ಅದು ಕೂಡ ಸ್ಟೇಬಲ್ ಮನಿ ಆಪ್ ಈಗ ಹೊಸ ಗೋಲ್ಡ್ ಮತ್ತು ಸಿಲ್ವರ್ ಮ್ಯೂಚುವಲ್ ಫಂಡ್ ಬಿಡುಗಡೆ ಮಾಡಿದೆ. ಇಲ್ಲಿ ನೀವು ಹೂಡಿಕೆ ಪ್ರಮಾಣ ಮಾರುಕಟ್ಟೆಯ ಅನುಸಾರ ಸ್ವಯಂಚಾಲಿತವಾಗಿ ಬದಲಾಗುತ್ತದೆ. ನೀವೇ ಬಯಸಿದರೆ ಕಸ್ಟಮ್ ರೇಷಿಯೋ ಕೂಡ ಸೆಟ್ ಮಾಡಬಹುದು. ಅದ್ಭುತವಾಗಿ ಸಂಗತಿ ಏನಂದ್ರೆ ಕೇವಲ 100 ರೂಪಾಯಿಂದಲೇ ಆರಂಭಿಸಬಹುದು. ಹಾಗಾಗಿ ತಡ ಮಾಡದೆ ಸ್ಟೇಬಲ್ ಮನಿ ಆಪ್ ಡೌನ್ಲೋಡ್ ಮಾಡಿ, ಕೆಳಗಡೆ ಲಿಂಕ್ ಇರುತ್ತೆ. ಇಂದೇ ಹೂಡಿಕೆ ಪ್ರಾರಂಭಿಸಿ. ನಿಮ್ಮ ಒಂದು ಮನೆಯವರ ಸುರಕ್ಷತೆಗೆ ನಾನು ಇದನ್ನು ನಿಮಗೆ ರೆಕಮೆಂಡ್ ಮಾಡ್ತೇನೆ. ಕೆಳಗಡೆ ಲಿಂಕ್ ಅನ್ನು ಕೊಡ್ತಾನೆ, ಚೆಕ್ ಮಾಡ್ಕೊಳ್ಳಿ. Disclaimer: Mutual fund investments are subject to market risks. Read all scheme-related documents carefully. ಕರ್ನಾಟಕದಲ್ಲಿ ಈ ಗೃಹಲಕ್ಷ್ಮಿ ಯೋಜನೆ ಒಂದು ಮಹತ್ವದ ಯೋಜನೆಯಾಗಿದೆ. ನಮ್ಮ ಒಂದು ಭಾರತದ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುವಂತಹ ಒಂದು ಯೋಜನೆ ಅಂತಂದ್ರೆ ಅದು ಗೃಹಲಕ್ಷ್ಮಿ ಯೋಜನೆಯಾಗಿದೆ. ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ತಲಾ ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಹಣ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಬರಬೇಕಾಗಿತ್ತು. ಆದರೆ ಕಾರಣಾಂತರಗಳಿಂದ ಇದು ಹಬ್ಬದಂದು ಅಷ್ಟೇ ಬರ್ತಾ ಇರುವಂತದ್ದು. ಒಂದು ನೋಡಿ, ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನ್ ಹೇಳ್ತಾರೆ ಅಂತಂದ್ರೆ ಇದು ಪ್ರತಿ ತಿಂಗಳನ್ನು ಕೂಡ ಹಾಕುವಂತಹ ಹಣ ಅಂತ ಹೇಳ್ತಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಅಷ್ಟೇ ಅಲ್ಲ, ಎಲ್ಲರೂ ಕೂಡ ಅದನ್ನೇ ಹೇಳ್ತಾರೆ. ಆದ್ರೆ ಇದು ಹಬ್ಬದಂದು ಯಾಕೆ ಬರ್ತಾ ಇದೆ ಇದನ್ನ ನಾವೆಲ್ಲರೂ ಕೂಡ ಗಮನಿಸಬೇಕು. ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಹೇಳ್ತಾರೆ ಒಂದ್ ಕಡೆ, ಈ ಗೃಹಲಕ್ಷ್ಮಿ ಯೋಜನೆ ಹಣ ಏನಿದೆ ಅಲ್ಲ ಇದು ಪ್ರತಿ ತಿಂಗಳನ್ನು ಕೂಡ ಹಾಕ್ತವೆ ಅಂತ. ಮತ್ತೆ ಅವ್ರು ಹೇಳ್ತಾರೆ ತಾಂತ್ರಿಕ ದೋಷ ಉಂಟಾಯ್ತು, ಈ ತಿಂಗಳು ತಾಂತ್ರಿಕ ದೋಷ ಉಂಟಾಯ್ತು ಅಂತ. ಆದ್ರೆ ಯಾಕೆ ಹೀಗಾಗ್ತಾ ಇದೆ ಅಂತ ನಾವು ರಿಸರ್ಚ್ ಮಾಡಿದಾಗ ನಮಗೆ ಸಿಕ್ಕಿದ್ದೇನಂತಂದ್ರೆ ಇಲ್ಲಿ ಸರ್ಕಾರದ ಬಳಿ ಸ್ವಲ್ಪ ಹಣದ ಕೊರತೆ ಇರೋದ್ರಿಂದ ಈ ರೀತಿ ಆಗುತ್ತೆ ಕೆಲವೊಂದು ಟೈಮ್ನಲ್ಲಿ.
ಆದರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಪ್ರತಿ ತಿಂಗಳನ್ನು ಕೂಡ ಹಣ ಬರೋದು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ರೂಲ್ಸ್ ಆಗಿದೆ. ಆದರೆ ನೋಡಿ, ಇವರು ಒಂದ್ ಕಡೆ ಹೇಳ್ತಾರೆ 3 ತಿಂಗಳ ಹಣದವರೆಗೂ ನಾವು ಹಣವನ್ನ ಹಾಕದೇ ಇದ್ರೂ ಕೂಡ ನಾವು ರೂಲ್ಸ್ ತಪ್ಪೋದು ಆಗೋದಿಲ್ಲ, ಅಂದ್ರೆ ಅದು ಕರೆಕ್ಟ್ ಆಗಿನೇ ನಿಮಗೆ ಬರ್ತಾ ಇದೆ. ಇನ್ ಕೇಸ್ 3 ತಿಂಗಳ ನಂತರನೂ ಕೂಡ ನಿಮಗೆ ಹಣ ಬರದೇ ಇದ್ರೆ ಇದಕ್ಕೆ ನಿಮ್ದೇನಾದ್ರೂ ತಪ್ಪಿರುತ್ತೆ, ಇಲ್ಲಾಂದ್ರೆ ಅದು ನಮ್ದೇ ತಪ್ಪಿರುತ್ತೆ ಅಂತ ಸ್ವತಃ ಸರ್ಕಾರದವರೇ ಹೇಳ್ತಾರೆ. ಹಾಗಾಗಿ ನಿಮಗೆ ಇವಾಗ 3 ತಿಂಗಳ ಹಣ ಬಾಕಿ ಇದೆ ಅಂದ್ರೆ 21ನೇ ಕಂತಿನ ಹಣ ಕೆಲವರಿಗೆ ಬಂದಿಲ್ಲ, 22ನೇ ಕಂತಿನ ಹಣ ಕೆಲವರಿಗೆ ಬಂದಿಲ್ಲ, ಮತ್ತು 23ನೇ ಕಂತಿನ ಹಣ ಅಂತೂ ಯಾರಿಗೆ ಬಂದೇ ಇಲ್ಲ. ಹಾಗಾಗಿ ವೀಕ್ಷಕರೇ, ನಿಮ್ಮೆಲ್ಲರ ಖಾತೆಗಳಿಗೂ ಕೂಡ ಸರಿಸುಮಾರು ನಾಳೆ ಯಾರು ಇದುವರೆಗೂ 1ರಿಂದ 21ನೇ ಕಂತಿನ ಹಣವನ್ನು ಪಡೆದುಕೊಂಡಿದ್ದೀರಾ, ನಿಮಗೆ ನಾಳೆ ಬೆಳಗ್ಗೆ 10 ಗಂಟೆಗೆ ಅಥವಾ 10:30 ನಂತರ ಇಲ್ಲಿ 4,000 ರೂಪಾಯಿ ಹಣ ಜಮೆ ಆಗುತ್ತೆ. ಮತ್ತು ಯಾವ ಒಂದು ಫಲಾನುಭವಿಗಳು ಇಲ್ಲಿ ಕೇವಲ 20ನೇ ಕಂತಿನ ಹಣವನ್ನು ಕೊನೆಯದಾಗಿ ಪಡ್ಕೊಂಡಿದ್ದೀರಾ, 21ನೇ ಕಂತಿನ ಹಣನೂ ಕೂಡ ನಿಮಗೆ ಬಂದಿಲ್ಲ ಅಂತಂದ್ರೆ ವೀಕ್ಷಕರೇ, ಇಲ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ 6,000 ರೂಪಾಯಿ ಹಣ ಬರುತ್ತೆ. ಯಾವ ಜಿಲ್ಲೆಗಳಿಗೆ ಇದು ಬರ್ತಾ ಇದೆ ಅಂತಂದ್ರೆ ನೋಡಿ, ಇದು ಜಿಲ್ಲೆಗಳ ಲಿಸ್ಟ್ ಅಂತಂದ್ರೆ ಪ್ರತಿ ಜಿಲ್ಲೆಗೂ ಕೂಡ ಇವರು ಎಷ್ಟಿಷ್ಟು ಅಂತ ಹಾಕ್ತಾ ಹೋಗ್ತಾ ಇದ್ದಾರೆ. ಹಾಗಾಗಿ ಈ ಒಂದು ವಾರ ಏನ್ ಮಾಡ್ತಾರೆ ಅಂತಂದ್ರೆ ಕರ್ನಾಟಕದಲ್ಲಿ ಇರುವಂತಹ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಏಕಕಾಲದಲ್ಲಿ ಹಣವನ್ನು ವರ್ಗಾವಣೆ ಮಾಡ್ತಾರೆ. ಅಂದ್ರೆ ಜಿಲ್ಲೆಯಲ್ಲಿರುವಂತಹ ಎಲ್ಲಾ ಫಲಾನುಭವಿಗಳಿಗೂ ಕೂಡ ಬರ್ತಾ ಹೋಗುತ್ತೆ.